ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ನಾವು ರಾಗಿ ಹಿಟ್ಟನ್ನು ಬಳಸಿ ಒಂದೇ ಥರ ರೊಟ್ಟಿ ಮುದ್ದೆ ತಿನ್ನೋದಕ್ಕಿಂತ ಈ ಥರ ಸಾಫ್ಟಾಗಿ ಒಂದು ರೆಸಿಪಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ನೋಡೋಣ ಬನ್ನಿ. ನಾನು ಮೊದಲಿಗೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಗೋಧಿ ಹಿಟ್ಟು, 1 ಕಪ್ ಆಗುವಷ್ಟು ರಾಗಿ ಹಿಟ್ಟು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಹಾಲಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ. ಹಾಲು ಬಿಸಿ ಇದ್ರೂ ಪರವಾಗಿಲ್ಲ, ತಣ್ಣ ಹಾಲಾದರೂ ಆಗುತ್ತೆ. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾನು 1 ಬೌಲ್ ಅಷ್ಟೇ ಹಾಲು ಹಾಕ್ಕೊಂಡಿದ್ದೀನಿ, ಅದೇ ಬೌಲಲ್ಲಿ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಬೇಕು. ನೋಡಿ, ಆ ಥರ ನಾದ ತೋರಿಸ್ತಾ ಇದ್ದೀನಲ್ಲ, ಅದೇ ಥರ ನಾದ್ಕೊಂಡೇ ಕಲಿಸ್ಕೊಬೇಕು. ನೋಡಿ, ಈ ಥರ ಕಲಸಿ ಎತ್ತಿಟ್ಕೊಳ್ತೀನಿ. ನಾನು ಒಂದು 5 ರಿಂದ 10 ನಿಮಿಷ ಎತ್ತಿಟ್ಕೊಂಡಿದ್ದೀನಿ. ನೋಡಿ, ಮತ್ತೆ ನಾದ್ಕೊಬೇಕು. ಇಷ್ಟು ಸಾಫ್ಟಾಗಿರುತ್ತೆ. ಮತ್ತೆ ನಾದಿ ತಕ್ಕೊಳ್ತಾ ಇದ್ದೀನಿ. ಒಂದೊಂದು ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇದೇ ಥರ ಎಲ್ಲದನ್ನು ಉಂಡೆಗಳಾಗಿ ಮಾಡ್ಕೊಳ್ತೀನಿ. ರಾಗಿ ರೊಟ್ಟಿ ತಿನ್ನಲ್ಲ ಅನ್ನೋರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಎಲ್ಲವುದು ಅದೇ ಥರ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹಿಟ್ಟು ಹಾಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಎಣ್ಣೆಲಿ ಲಟ್ಟಿಸ್ಕೊಂಡ್ರೆ ಪೂರಿ ಊದೋದಿಲ್ಲ. ನೋಡಿ, ಈ ಥರ ಹಿಟ್ಟನ್ನು ಉದುರಿಸ್ಕೊಂಡೆ ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಗೋಧಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ, ಇನ್ನೊಂದನ್ನು ಕೂಡ ತೋರಿಸ್ತಾ ಇದ್ದೀನಿ. ಅದೇ ಥರ ಲೈಟ್ ಕೈಯಿಂದನೇ ನಾವು ಹರ್ಕೊಬೇಕು. ನೋಡಿ, ರೌಂಡಕ್ಕೆ ಬೇಕು ಅಂದರೆ ಒಂದು ಬಾಕ್ಸ್ ಸಹಾಯದಿಂದ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಪ್ಲೇಟ್ ಇಟ್ಕೊಂಡು ಕೂಡ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಹೊಸ್ದಾಗಿ ಕಲಿಯೋರು ಕೂಡ ಈ ಥರ ಮಾಡ್ಕೊಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಎಲ್ಲದನ್ನು ಕೂಡ ಅದೇ ಥರ ಮಾಡಿಕೊಂಡು ಎತ್ತಿಟ್ಕೊಳ್ತೀನಿ. ನಾವು ಹಿಟ್ಟು ಹಾಕಿರೋದ್ರಿಂದ ಒಂದಕ್ಕೊಂದು ಅಂಟೋದು ಇಲ್ಲ. ನೋಡಿ, ಮೊದಲೇ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಟಿದ್ದೆ. ಹೈ ಫ್ಲೇಮಲ್ಲೇ ಬಿಸಿ ಮಾಡ್ಕೊಂಡು ಹೈ ಫ್ಲೇಮಲ್ಲೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ರಾಗಿ ಚಪಾತಿ ಥರ ಮಾಡ್ಕೊಂಡಿದ್ವಲ್ಲ, ಅದು ಬಿಟ್ಕೊಳ್ತಾ ಇದ್ದೀನಿ ಇವಾಗ. ನೋಡಿ, ಎಷ್ಟು ಚೆನ್ನಾಗಿ ಊದುತ್ತೆ. ರಾಗಿ ಪುರಿ ಅಂತ ಯಾರೂ ಹೇಳಲ್ಲ, ಅಷ್ಟು ಚೆನ್ನಾಗಿರುತ್ತೆ. ರಾಗಿಲಿ ಕೂಡ ಈ ಥರ ಮಾಡ್ಕೊಬೋದು. ಶುಗರ್ ಪೇಷಂಟಿಗೆ ಕೊಡ್ಬೋದು. ಮಕ್ಕಳು ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ. ಲಂಚ್ ಬಾಕ್ಸಿಗೆ ಕೂಡ ಆಗುತ್ತೆ. ಬೇಗ ಕೂಡ ಮಾಡ್ಕೊಬೋದು. ಸಾಗು ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ನೋಡಿ, ಇವಾಗ 2 ಸೈಡ್ ಬೆಂದಿದೆ. ಎಣ್ಣೆ ಕಾದ್ಮೇಲೆ ಹಾಕ್ಕೊಬೇಕು. ನೋಡಿ, ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ. ಎಲ್ಲ ಪೂರಿಗಳು ಅದೇ ಥರ ಉಬ್ಬಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿನಲ್ಲಿ ತಿಂದರೆ ಕೂಡ ತುಂಬ ರುಚಿಯಾಗಿರುತ್ತೆ. ನೋಡಿ, 2 ಸೈಡ್ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಎಷ್ಟು ಸಾಫ್ಟಾಗಿದೆ. ನೀವೇ ನೋಡ್ತಾ ಇದ್ದೀರಲ್ಲ, ಒಳಗಡೆ ಕೂಡ ತುಂಬ ಸಾಫ್ಟಾಗಿರುತ್ತೆ. ಈರುಳ್ಳಿ ಗ್ರೇವಿ ಜೊತೆಗೆ ತುಂಬಾ ರುಚಿಯಾಗಿರುತ್ತೆ. ನಾನು ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ. 2 ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಬೇಕಿದ್ರೂ ಹಾಕೋಬೋದು. ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಬೇಕು. ಹೈ ಫ್ಲೇಮಲ್ಲಿ ಇಟ್ಟೆ ಕುದಿಸ್ಕೊಂಡಿದ್ದೀನಿ. ನೋಡಿ, ಚೆನ್ನಾಗಿ ಕುದಿ ಬಂದಮೇಲೆ ನಾನು 2 ಬೌಲ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು ಹಾಕೊಂಡ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಗಂಟು ಆಗದಿರೋ ಥರ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾಯಿದೆ. ಈ ಥರ ಮಿಕ್ಸ್ ಆಗಬೇಕು. ನಮಗೆ ತೆಳು ಆಗಬಾರ್ದು, ಗಟ್ಟಿನೇ ಇರಬೇಕು. ನೋಡಿ, ಈ ಥರ ಗಂಟೆಲ್ಲ ತೆಗ್ದು ನೀಟಾಗಿ ಮಾಡ್ಕೊಳ್ತಾ ಇದ್ದೀನಲ್ಲ, ಈ ಥರ ಮಾಡ್ಕೋಬೇಕು. ನಾವು ಮಗ್ಚಕಾಯಿಂದನೇ ಈ ಥರ ಮಾಡ್ಕೋಬೋದು. ನೋಡಿ, ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. 5 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿ ಹಾಗೆ ಇಟ್ಟಿರ್ತೀನಿ. ಹಬೆನಲ್ಲಿ ಕೂಡ ನೀಟಾಗಿ ಬೆಂದಿದೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ. ಇವಾಗ ನಾನು ಅದೇ ಪಾತ್ರೆಯಿಂದಲೇ ನಾದ್ಕೊಳ್ತಾ ಇದ್ದೀನಿ. ಬೇರೆ ಪಾತ್ರೆಗೆ ಹಾಕಿ ಕೂಡ ನಾದ್ಕೋಬೋದು. ಕೈಗೆ ಸ್ವಲ್ಪ ತಣ್ಣೀರು ಹಚ್ಕೊಂಡು ನಾದ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ನಾದ್ಕೋಬೇಕು. ನೋಡಿ, ರೆಡಿ ಇದೆ. ನಮ್ಗೆ ಈ ಹದನೇ ಇರಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನೋಡಿ, ನಾನು 2 ಭಾಗ ಹಾಕಿ ಮಾಡಿಕೊಂಡು ಒಂದು ಸಿಲಿಂಡರ್ ಶೇಪ್ ಥರ ಮಾಡ್ಕೊಳ್ತಾ ಇದ್ದೀನಿ. ನಾವು ಚಕ್ಲಿ ಮಾಡ್ತೀವಲ್ಲ, ಆ ಹುಳು ತಗೊಂಡಿದ್ದೀನಿ. ಸಣ್ಣ ಖಾರ ಮಾಡ್ತೀವಿ ನೋಡಿ, ಆ ಪ್ಲೇಟ್ನ ತಗೊಂಡು ನಾನು ಇವಾಗ ಸಿಲಿಂಡರ್ ಶೇಪ್ ಮಾಡ್ಕೊಂಡಿದ್ದೆಲ್ಲ ರಾಗಿ ಉಂಡೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀಟಾಗಿ ಕ್ಲೋಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಯಾವ ಥರ ಬರ್ತಾ ಇದೆ. ಸಣ್ಣದಾಗಿ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಾನು ಇಡ್ಲಿ ಪ್ಲೇಟ್ನ ತಗೊಂಡು ಎಣ್ಣೆನ ಸರ್ಕೊಳ್ತಾ ಇದ್ದೀನಿ.
ನಾವು ಎಣ್ಣೆ ಹಚ್ಚೋದ್ರಿಂದ ಅಂಟೋದಿಲ್ಲ. ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ. ಶಾವಿಗೆ ಒಳ್ಳಿದ್ರೆ ಅದ್ರಲ್ಲಿ ಬೇಕಾದರೂ ಮಾಡ್ಕೋಬೋದು. ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು. ನೀಟಾಗಿ ಎಳೆ ಎಳೆ ಥರ ತುಂಬಾ ಚೆನ್ನಾಗಿ ಬರ್ತದೆ. ನೋಡಿ ಎಲ್ಲದಕ್ಕೂ ಅದೇ ಥರ ಹಾಕ್ಕೊಂಡಿದ್ದೀನಿ. ನೋಡಿ 2 ಪ್ಲೇಟಿಗೆ ರೆಡಿ ಇದೆ. ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕುದಿಸ್ಕೊಳ್ತಾ ಇದ್ದೀನಿ. ನೋಡಿ ಅದಕ್ಕೆ ಇಡ್ಲಿ ಪಾತ್ರೆಗೆ ಇಟ್ಕೊಳ್ತಾ ಇದ್ದೀನಿ. ನಾನು 2 ಪ್ಲೇಟನ್ನು ಇಟ್ಕೊಂಡು ಐ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ. 5 ರಿಂದ 10 ನಿಮಿಷ ಐ ಫ್ಲೇಮಲ್ಲೇ ಕುದಿಸ್ಕೊಳ್ತೀನಿ. ನಾವು ಇಡ್ಲಿ ಮಾಡ್ಕೊಳ್ತೀವಲ್ಲ ಅದೇ ಥರ. ನೋಡಿ ರೆಡಿ ಇದೆ. 5 ರಿಂದ 10 ನಿಮಿಷ ಆಗಿದೆ. ಯಾವ ಥರ ಬರ್ತದೆ ನೋಡಿ, ಒಂದು ಸ್ವಲ್ಪನೂ ಅಂಟಿಲ್ಲ. ತುಂಬಾ ಸಾಫ್ಟಾಗಿರುತ್ತೆ, ಬೇಗ ಕೂಡ ಆಗುತ್ತೆ. ಶುಗರ್ ಪೇಷಂಟ್ ಇದ್ದರೆ ಕೂಡ ತುಂಬಾ ಬೇಗ ಮಾಡ್ಕೊಡ್ಬೋದು. ರಾಗಿ ಕೂಡ ತುಂಬಾ ಒಳ್ಳೆಯದು ಹೆಲ್ತ್ಗೆ. ನೋಡಿ ಉದ್ರದ ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಕಾಯಿ ಹಾಲು ಜೊತೆಗೂ ಚೆನ್ನಾಗಿರುತ್ತೆ, ತಿಳಿ ಸಾಂಬಾರು ಇದ್ರೂ ಅದ್ರ ಜೊತೆಗೂ ಚೆನ್ನಾಗಿರುತ್ತೆ. ನೋಡಿ 2 ಪ್ಲೇಟ್ ಆಗಿದೆ. 2 ಬೌಲ್ ರಾಗಿ ಹಿಟ್ಟಲ್ಲಿ 2 ರಿಂದ 3 ಪ್ಲೇಟ್ ಆಗುವಷ್ಟು ಶಾವಿಗೆ ಬರುತ್ತೆ. ತುಂಬಾ ರುಚಿಯಾಗಿರುತ್ತೆ. ನೀವು ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.